ಖುಷಿಯ ಲಾಸ್ಟ್ ಅಲ್ಲಿ ಅವರಿಬ್ರು ಒಂದಾಗ್ತಾರಲ್ಲ, ಅದು ನಂಗೆ ತುಂಬಾ ಇಷ್ಟ. ಮತ್ತೆ ಸಾಂಗ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪು ಸರ್ ಸ್ಕ್ರೀನ್ ಅಲ್ಲಿ ಬಂದಾಗಲೆಲ್ಲ ಒಂಥರ ಖುಷಿ ಆಗುತ್ತೆ. ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ ನಾನು. ರಮ್ಯಾ ಮ್ಯಾಮ್ ಇಲ್ಲಿ ಇದ್ದಾರೆ ಅನ್ಕೊಂಡು ನಾನು ಅಲ್ಲಿಂದ ವೀರೇಶ್ ಇಂದ ಇಲ್ಲಿಗೆ ಬಂದೆ ನೋಡಕ್ಕೆ ಅಂತ. ಬಟ್ ಮಾತಾಡಕ್ಕಾಗಿಲ್ಲ, ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮಗೆ ಮೋಟಿವೇಶನ್ ಅದು ಒಂಥರ. ಅವ್ರು ಹೇಳ್ತಿದ್ದಾಗ ಡೈಲಾಗ್ಸ್ ಹೇಳ್ತಿದ್ದಾಗಲೂ ಹೌದಲ್ವಾ, ಲೈಕ್ ಎಷ್ಟೊಂದು ಸೀನ್ಸ್ ನಮಗೆ ಮೋಟಿವೇಶನ್ ಕೊಡುತ್ತೆ. ಸೂಪರ್, ತುಂಬ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅಪ್ಪು ಅವರ ಅಭಿಮಾನಿಯಾಗಿ ಬಂದಿದ್ದೀನಿ. ಐ ಆಮ್ ಅ ಕೋ ಆ್ಯಕ್ಟರ್ ಇನ್ ದಿಸ್ ಫಿಲ್ಮ್. ಆದ್ರೂ ಅವರ ಅಭಿಮಾನಿಯಾಗಿ ಇವತ್ತು ನಾನು ಕೂತು ವೀಕ್ಷಿಸಿದ್ದೀನಿ. ತುಂಬಾ ಖುಷಿ ಆಯಿತು. ಓ ಡಾನ್ಸ್ ಹೊಡಿ 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 ಇದ್ದಿದ್ದು ಒಂದು, ಅವ್ರ ಜೊತೆ ಇದ್ದಿದ್ದು ಒಂದು ಚಾನ್ಸ್ ಇತ್ತಲ್ಲ ಡಾನ್ಸ್ ಮಾಡೋದು. ದಟ್ ಈಸ್ ಅಮೇಝಿಂಗ್. ಹಿ ಆಲ್ವೇಸ್ ಯೂಸ್ ಟು ಟೆಲ್ ಅಶ್ವಿತಾ ಯು ಆರ್ ಅ ಗುಡ್ ಡಾನ್ಸರ್ ಅಂತ. ಅದೇ ನನಗೆ ಯಾವಾಗಲೂ ಹೇಳ್ತಿದ್ರು ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಅಂತ, ಯು ಹ್ಯಾವ್ ದಟ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಅಂತ. ಸೊ ಅಪ್ಪು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಯಾವಾಗಲೂ ಹೇಳ್ತೀನಿ ಅವ್ರನ್ನ ಯಾವತ್ತೂ ಪಾಸ್ಟ್ ಟೆನ್ಸಲ್ಲಿ ಮಾತಾಡಲ್ಲ ನಾನು. ಸೊ ಹಿ ಈಸ್ ಆಲ್ವೇಸ್ ನನ್ನ ಫ್ರೆಂಡ್ ಥರ ಇದ್ರು ಅವರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ದಿಸ್ ಮೂವಿ ಇಸ್ ರಿಯಲಿ ಇವತ್ತು ಇಷ್ಟು ಕ್ರೌಡ್ ನೋಡಿ ತುಂಬ ಖುಷಿ ಆಯ್ತು. ತುಂಬ ಖುಷಿ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ತುಂಬ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡ್ಬಾರ್ದು ಅನಿಸುತ್ತೆ. ಅವನು ಇದ್ದು ಜೊತೆಗೆ ಬಂದಿದ್ವಿ, ಫಸ್ಟ್ ಡೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ ಅಭಿಮಾನಿ ದೇವರುಗಳು ಹಂಗೆ ಬಂದಿದ್ದಾರೆ. ಅದೇ ಪ್ರೀತಿಯಿಂದ ಅದೇ ಸ್ಟೀಲ್ಗಳು ಹೊಡ್ಕೊಂಡು ಅದೇ ಕೂಗಾಡ್ಕೊಂಡು ನೋಡ್ತಾವೆ. ಅದನ್ನ ನೋಡಿದಾಗ ಅವನಿಲ್ಲ ಅನ್ಸಲ್ಲ, ಇಲ್ಲೇ ಇದ್ದಾನೆ ಅನ್ಸುತ್ತೆ. ಆ ಥರ ಚೆನ್ನಾಗಿ ಬರ್ದಿದ್ದಾರೆ. ಚೆನ್ನಾಗಿ ಪಿಕ್ಚರು. ನಮ್ಮ ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕೂತ್ಕೊಂಡಿದ್ರು, ಡೈರೆಕ್ಟ್ರು ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ಅವ್ನು ಇಲ್ದಿರೋದು ಬೇಜಾರಾಗಿತ್ತು ಒಂದು ಕಡೆ. ಅವ್ನು ಇನ್ನೂ ಇದ್ದಾನೆ ಅನಿಸುತ್ತೆ, ಇಲ್ಲೇ ಇದ್ದಾನೆ, ಅಭಿಮಾನಿಗೆ ಹೃದಯದಲ್ಲಿ ಇದ್ದಾನೆ ಅಂತ ಅನಿಸುತ್ತೆ.